ರಸ್ತೆ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ. ದೇವರ ಹಿಪ್ಪರಗಿ ಶಾಸಕ ರಾಜುಗೌಡ ಪಾಟೀಲ್ ಅವರಿಂದ ಭೂಮಿ ಪೂಜೆ. ಲೋಕೋಪಯೋಗಿ ಇಲಾಖೆಯ 2023 ರಿಂದ 2024ನೇ ಸಾಲಿನ ಯೋಜನೆಯಲ್ಲಿ ಗುಳಬಾಳದಿಂದ ಸೋಮನಾಳಕ್ಕೆ ಹೋಗುವ 5 ಕಿಲೋಮೀಟರ್ ರಸ್ತೆಯ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿ, ನಾನು ಈ ಗುಳಬಾಳದ ಜನರ ನಿಮ್ಮ ಋಣದಲ್ಲಿ ಇದ್ದೇನೆ. ನಾನು ಸೋತರೂ ನೀವು ನನ್ನ ಜೊತೆಗೆ ಇದ್ದೀರಿ, ಗೆದ್ದರೂ ನನ್ನ ಜೊತೆಗೆ ಇದ್ದೀರಿ. ನಿಮ್ಮ ಈ ಋಣವನ್ನು ನಾನು ಪ್ರಾಮಾಣಿಕವಾಗಿ ನಿಮ್ಮ ಗ್ರಾಮಕ್ಕೆ ಬೇಕಾಗುವ ರಸ್ತೆ, ಕುಡಿಯುವ ನೀರು, ಚರಂಡಿ, ಶಾಲಾ ಕೊಠಡಿಗಳು ಹೀಗೆ ಎಲ್ಲ ಕೆಲಸಗಳನ್ನು ಹಂತ ಹಂತವಾಗಿ ಮಾಡುತ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ PWDAASG ದೊಡಮನಿ, ಇಂಜಿನಿಯರ್ ಧರ್ಮರಾಜ ಕಲಬುರ್ಗಿ, PKPS ಅಧ್ಯಕ್ಷ ಸಚಿನಗೌಡ ಪಾಟೀಲ್, ಮುಖಂಡರಾದ ಗುರುನಗೌಡ ಪಾಟೀಲ್ ಸೇರಿದಂತೆ ಗ್ರಾಮ ಪಂಚಾಯತ ಅಧ್ಯಕ್ಷ ಸದಸ್ಯರು, ಗ್ರಾಮದ ಹಿರಿಯರು ಅನೇಕರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂದಕಲ್, 1X ನ್ಯೂಸ್, ಬಾಗೇವಾಡಿ. ಬೇಡಿಕೆ ನಮ್ಮೊಂದು ಸಾಲಿ ಪೂರ ಇದು ಆಗಿದೆ, ಸ್ಲ್ಯಾಬ್ ಹಾಕಿ ಕೊಡ್ಬೇಕಂತೇಳಿ ಇವತ್ತು ಹೋಗಿ ಅದೇ ಸಾಲ್ಯಾಗ ಕೂತು ನಾವು ಊಟ ಮಾಡಿ ಬಂದೀವಿ. ಯಾಕಂದ್ರೆ ಅವ್ರು ತೋರಿಸಿದ್ರು, ಕೊಡ್ರೆ ನಿಮ್ಗೆ ಹೇಳಿದ್ವಿ, ನೀವು ಮಾಡಿರಿ ಅಂತೇಳಿ. ಅದಕ್ಕೆ ಹಂತ ಹಂತವಾಗಿ, ಯಾಕಂದ್ರೆ ಅವ್ರು ಗುಳ್ಬಾಳ ನಮ್ಗೇನು ಅರಿದಲ್ಲ, ನೀವೆಲ್ಲ ಮನೆಯವ್ರಿದ್ದಂಗೆ. ಯಾಕಂದ್ರೆ ಇವತ್ತು MLA ಆದ್ಮೇಲೆ ನೀವು ಕೆಲಸ ಕೇಳಕತ್ತೀರಿ. ಅವಕ್ಕಿನ ಪೂರ್ವದಾಗೂ ನಮ್ಮವನೇ ಅಂತೇಳಿ ನನ್ನ ಹಿಡ್ಕೊಂಬಂದಿರಿ, ಈಗಿನೂ ನಿಮ್ಮ ಮುಂದೂ ನೀವು ಮಾಡಿರ್ತೀರಿ. ಅದ್ರಾಗ ಏನು ಯಾರು ಮಾಡ್ತಾರೆ? ಯಾಕಂದ್ರೆ ಗುಳ್ಬಾಳಕ್ಕೆ ನಮ್ಗೆ ಒಂದು ಒಳ್ಳೆ ಮೊದಲಿನಿಂದ ಸಂಬಂಧ, ನಾವು ದಾರಿ ಹಚ್ಚನಂತ ಭಾವನೆ ಇಲ್ಲ. ಯಾಕಂದ್ರೆ ಇನ್ನೂ ಸಾಕಷ್ಟು ಕೇಳಿ ಏನು ಮಾಡಿದ್ರು ಕಡಿಮೆನೆ. ಯಾಕಂದ್ರೆ 15 ವರ್ಷದಿಂದ ನೀವು ಸತತವಾಗಿ ನನ್ನ ಜೊತೆ ನಿಂತು ನಿಮ್ಮೆಲ್ಲರ ಪರಿಶ್ರಮ, ಅವಾಗ ಪರಿಶ್ರಮ ಪಟ್ಟಿರಿ, ಇವತ್ತು ನಾ ಶಾಸಕನಾಗೇನೆ. ಅದಕ್ಕೆ ನಿಮ್ಮ ಜೊತೆ ನಿಮ್ಮ ಮನೆಗೆ ಇರ್ತೀನಿ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗ್ಯಾವ, ಹಂತ ಹಂತವಾಗಿ ಮಾಡಿಕೊಡ್ತೀನಿ ಅನ್ನಂತ ಮಾತನ್ನು ಹೇಳಿ, ಮತ್ತು ಏನಿದ್ರು ಸಹಿತ ನಾವೇನು ತುಂಬ ಗುಳ್ಬಾಳಕ್ಕೆ ಯಾವಾಗ ಬಂದು ತುಂಬ ಕೂತು ಮಾತಾಡಿ ಹೋಗ್ತೀವಿ. ಇಲ್ಲಿ ತಮಗೆ ಗೊತ್ತದ, ಏನು ನಾವೇನು ಸಿಗ್ಲಾರ್ದವರಲ್ಲ, ಏನಿಲ್ಲ. ನೀವು ಅಂತ ಇದು ಇದ್ರು ಕರೆದಿರ್ತೀರಿ, ನಾ ಬಂದು ಇಲ್ಲಿ ನಿಮ್ಮ ಜೋಡಿ ಕೂತು ಊಟ ಮಾಡಿ ಭೇಟಿಯಾಗಿ ಚಾರೆ ಕುಡಿದು ಹೋಗಿರ್ತೀನಿ. ಅದಕ್ಕೆ ಯಾವುದೇ ಇದು ಮಾಡೋದು ಬೇಡ. ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸರ್ ಸ್ವಲ್ಪ ಸೈಡ್ ನೋಡ್ರಿ